ಮಿಡಲ್ಸೆಕ್ಸ್ ಕೌಂಟಿ ಲೀಗ್ ಟೂರ್ನಿಯಲ್ಲಿ ಅಪರೂಪದ ಘಟನೆಯೊಂದು ಆಗಿದೆ. ಮಿಡಲ್ಸೆಕ್ಸ್ ಕೌಂಟಿ ಲೀಗ್ನಲ್ಲಿ ರಿಚ್ಮಂಡ್ 4th 11 ತಂಡವು ಕ್ರಿಕೆಟ್ ಇತಿಹಾಸದಲ್ಲಿಯೇ ಕಂಡು ಕೇಳರಿಯದಂತಹ ಹೀನಾಯ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟಿದೆ. ಕೇವಲ 2 ರನ್ಗಳಿಗೆ ಆಲ್ಔಟ್ ಆಗಿದೆ. ಇದರಲ್ಲಿ 1 ರನ್ ಬ್ಯಾಟ್ನಿಂದ ಬಂದರೆ ಇನ್ನೊಂದು ರನ್ನು ವೈಡ್ ಬಾಲ್ನಿಂದ ಬಂದಿದೆ. ನಾರ್ತ್ ಲಂಡನ್ ಕ್ರಿಕೆಟ್ ಕ್ಲಬ್ ನೀಡಿದ 427 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ರಿಚ್ಮಂಡ್ ತಂಡ ಕೇವಲ 5.4 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನು ಕಳ್ಕೊಳ್ತು. ಇದು ಕ್ರಿಕೆಟ್ ಇತಿಹಾಸದಲ್ಲೇ ಅಪರೂಪದ ಸೋಲು ಅಂತ ಹೇಳ್ಬೋದು. ದೊಡ್ಡ ಮೊತ್ತದ ಗುರಿಯನ್ನು ಬೆನ್ನಟ್ಟುವಾಗ ಹೀಗೆ ವಿಕೆಟ್ ಉರುಳಿದ್ದು ಅಚ್ಚರಿ ಮೂಡಿಸಿದೆ. ಕೇವಲ 2 ರನ್ಗಳಿಗೆ ತಂಡವು ಆಲ್ಔಟ್ ಆಗಿದ್ದು ನಿಜಕ್ಕೂ ವಿಪರ್ಯಾಸ. ಸಾಮಾಜಿಕ ಜಾಲತಾಣದಲ್ಲಿ ಈ ಸ್ಕೋರ್ ಕಾರ್ಡ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದರಲ್ಲಿ ಬೌಲರ್ಗಳು ಕೊಟ್ಟಂತಹ ಎಕ್ಸ್ಟ್ರಾ ರನ್ಗಳ ಬಗ್ಗೆ ಟೀಕೆಗಳು ವ್ಯಕ್ತವಾಗಿವೆ. ಬೌಲಿಂಗ್ನಲ್ಲಿಯೂ ಎಡವಿದ ತಂಡ ನಾರ್ತ್ ಲಂಡನ್ ತಂಡ 426 ರನ್ ಗಳಿಸೋದಕ್ಕೆ ಅವಕಾಶ ಮಾಡಿಕೊಡ್ತು. 45 ಓವರ್ಗಳಲ್ಲಿ ಎದುರಾಳಿಗಳು ಈ ಮೊತ್ತವನ್ನು ಗಳಿಸಿದರು. ಬೌಲರ್ಗಳು ಏನಿಲ್ಲ ಅಂತಂದ್ರೆ ಸುಮಾರು 92 ಎಕ್ಸ್ಟ್ರಾ ರನ್ಗಳನ್ನು ಕೊಟ್ಟಿದ್ದಾರೆ. ಸದ್ಯ ಈ ಒಂದು ಸ್ಕೋರ್ ಕಾರ್ಡ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ.